ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ಇವತ್ತು ನಾನು ನಿಮ್ಗೆ ಹೇಳ್ತಿರುವ ಮೂವಿ ಕತೆ ತುಂಬಾ ಡಿಫ್ರೆಂಟ್ ಆಗಿದೆ. ಈ ಚಿತ್ರದ ಹೀರೋ ಒಂದು ಐಸೋಲೇಟೆಡ್ ಆಗಿರೋ ಮನೆ ಬೇಕು ಅಂತ ಸರ್ಚ್ ಮಾಡ್ತಾ ಇದ್ದಾರೆ. ಅದೇ ತರ ಒಂದು ಮನೆ ಸಿಗುತ್ತೆ. ಆ ಮನೆಯಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡಿದ ನಂತರ ಡೈಲಿ ಅವರಿಗೆ ಒಂದು ಲೆಟರ್ ಬರೋದಕ್ಕೆ ಶುರುವಾಗುತ್ತೆ. ಅದು ಕೂಡ ಬೇರೊಬ್ಬ ವ್ಯಕ್ತಿಯ ಹೆಸರಿನಲ್ಲಿ. ಹೀರೋ ಏನ್ ಥಿಂಕ್ ಮಾಡ್ತಾರೆ ಅಂದ್ರೆ, ಇದಕ್ಕೂ ಮುಂಚೆ ಈ ಮನೆಯಲ್ಲಿ ಯಾರೋ ಸ್ಟೇ ಆಗಿದ್ರು ಅನ್ಸುತ್ತೆ, ಅವರಿಗೋಸ್ಕರನೇ ಈ ಲೆಟರ್ ಬರ್ತಿದೆ ಅಂತ. ಆದ್ರೆ ಆ ಲೆಟರ್ಸ್ ಹಿಂದೆ ಇರೋ ನಿಜವಾದ ವಿಷಯಗಳನ್ನ ಇನ್ವೆಸ್ಟಿಗೇಟ್ ಮಾಡಿ ಕಂಡು ಹಿಡಿಯೋದಕ್ಕೆ ಟ್ರೈ ಮಾಡಿದಾಗ ಇವರು ಹಾಗೂ ಇವರ ಫ್ಯಾಮಿಲಿಗೆ ಎದುರಾಗುವ ಸಮಸ್ಯೆಗಳಾದ್ರೂ ಏನು ಅನ್ನೋದನ್ನ ಸಖತ್ ಇಂಟ್ರೆಸ್ಟಿಂಗ್ ಅಂಡ್ ಟ್ವಿಸ್ಟ್ ಗಳೊಂದಿಗೆ ಹೇಳಿರುವ ಚಿತ್ರನೇ ಫೀನಿಕ್ಸ್. ರೀಸೆಂಟ್ಲಿ ರಿಲೀಸ್ ಆಗಿದ್ದ ಮಲಯಾಳಂ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಚಿತ್ರದ ಹೀರೋ ಜಾನ್ ತನ್ನ ಫ್ಯಾಮಿಲಿ ಜೊತೆ ವಾಸ ಮಾಡೋದಕ್ಕೆ ಮನೆ ಹುಡುಕ್ತಾ ಇದ್ದಾರೆ. ಜಾನ್ ಲಾಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆ 2 ಹೆಣ್ಣು ಮಕ್ಕಳು ಹಾಗೂ ಒಬ್ಬ ಹುಡುಗ ಇದ್ದಾನೆ. ಇವರು ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋ ಕಡೆ ಮನೆ ಹುಡುಕ್ತಾ ಇದ್ದಾರೆ. ಕೊನೆಗೆ ಬೀಚ್ ಸೈಡ್ ನಲ್ಲಿ ಒಂದು ಐಸೋಲೇಟೆಡ್ ಮನೆ ಸಿಗುತ್ತೆ. ಅಕ್ಕಪಕ್ಕ ಯಾವುದೇ ಮನೆ ಇಲ್ಲ. ಇದೇ ತರ ಮನೆನೇ ಇವರಿಗೆ ಬೇಕಾಗಿತ್ತು. ಆ ದಿನ ರಾತ್ರಿ ಜಾನ್ ಅವರ ಮಗ ಆ ಮರದಲ್ಲಿ ಒಂದು ಪಕ್ಷಿ ಕಿರುಚ್ತಾ ಇದೆ, ಯಾಕೆ ಹೀಗ್ ಕಿರುಚ್ತಾ ಇದೆ ಅಂತ. ಅವ್ರ ತಾಯಿ ಹೇಳ್ತಾರೆ, ಮೇ ಬಿ ಅದರ ಫ್ರೆಂಡ್ ಇನ್ನೂ ಬಂದಿಲ್ಲ ಅನ್ಸುತ್ತೆ, ಅದಕ್ಕೆ ಕಿರ್ಚ್ತಾ ಇರ್ಬೋದು ಅಂತ. 2 ಹೆಣ್ಣು ಮಕ್ಕಳಲ್ಲಿ ಚಿಕ್ಕ ಹುಡುಗಿ ಹೆಸರು ಲಿರಿಯಾ, ಅವಳಿಗೆ ಕಣ್ಣು ಕಾಣೋದಿಲ್ಲ. ದೊಡ್ಡ ಹುಡುಗಿ ಹೆಸರು ಮರಿಯಾ. ಇವರು ಸ್ಟೇ ಆಗಿರೋ ಏರಿಯಾದಲ್ಲಿ ಜಾನ್ಗೆ ಒಬ್ರು ಲಾಯರ್ ಹತ್ರ ಜೂನಿಯರ್ ಆಗಿ ಕೆಲಸ ಮಾಡೋದಕ್ಕೆ ಚಾನ್ಸ್ ಸಿಗುತ್ತೆ. ಮನೆಗೆ ಬಂದಾಗ ಇವರ ಮಗ ಮರ ನೋಡ್ತಿರೋದನ್ನ ಇವರು ನೋಡ್ತಾರೆ. ಇಲ್ಲಿ ಏನ್ ಮಾಡ್ತಿದ್ಯಾ ಅಂತ ಕೇಳಿದಾಗ, ನಿನ್ನೆ ರಾತ್ರಿ ಒಂದು ಪಕ್ಷಿ ಇಲ್ಲೇ ಕಿರ್ಚ್ತಾ ಇತ್ತು, ಆದ್ರೆ ಈಗ ಕಾಣ್ತಾ ಇಲ್ಲ ಅಂತ. ಅದು ಎಲ್ಲೋ ಹೋಗಿರ್ಬೋದು ಬಿಡು ಅಂತ ಜಾನ್ ಹೇಳ್ತಾರೆ. ಮನೆಗೆ ಬಂದಾಗ ಒಂದು ಲೆಟರ್ ಇದೆ. ಅದರಲ್ಲಿ ಟು ಫ್ರೆಡಿ ಪ್ಯಾರಡೈಸ್ ವಿಲ್ಲಾ ಅಂತ ಬರ್ದಿದೆ. ಇದನ್ನ ನೋಡಿ ಜಾನ್ ಅನ್ಕೊಳ್ತಾರೆ, ಇದಕ್ಕೂ ಮುಂಚೆ ಫ್ರೆಡ್ಡಿ ಅನ್ನೋ ವ್ಯಕ್ತಿ ಈ ಮನೆಯಲ್ಲಿ ಇದ್ದ ಅನ್ಸುತ್ತೆ. ಅವನು ಇಲ್ಲಿಂದ ವೆಕೇಟ್ ಮಾಡಿರೋ ವಿಷಯ ಗೊತ್ತಿಲ್ಲದೆ ಇಲ್ಲಿಗೆ ಲೆಟರ್ ಬಂದಿದೆ ಅಂತ. ಆ ಲೆಟರ್ ನ ಒಂದು ಬುಕ್ ನಲ್ಲಿ ಇಡ್ತಾರೆ. ಆ ದಿನ ರಾತ್ರಿ ಲಿರಿಯಾ ನಿದ್ದೆಯಿಂದ ಎದ್ದು ಕನ್ನಡಿ ಮುಂದೆ ಕೂತ್ಕೊಂಡು ಮೇಕಪ್ ಮಾಡ್ಕೊಳ್ತಾ ಇದ್ದಾಳೆ. ಶಬ್ದ ಕೇಳಿ ಜಾನ್ ಬಂದು ನೋಡ್ತಾರೆ. ಏನು ನಿದ್ದೆ ಬಂದಿಲ್ವಾ ಅಂತ ಹೇಳಿ ಎತ್ಕೊಂಡೋಗಿ ನಿದ್ದೆ ಮಾಡಿಸ್ತಾರೆ. ನಂತರ ಅವರ ರೂಮ್ಗೆ ಹೋಗುವಾಗ ಕಿಟಕಿ ಹತ್ರ ಪಕ್ಷಿ ಕಿರ್ಚ್ತಾ ಇರೋದನ್ನ ನೋಡ್ತಾರೆ. ಇವ್ರ ಮಗ ಹೇಳಿದಂತೆ ಒಂದು ಪಕ್ಷಿ ಮನೆಯನ್ನ ನೋಡಿ ಕಿರ್ಚಾಡ್ತಾ ಇದೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅದೇ ಪಕ್ಷಿ ಸತ್ತೋಗಿರೋದನ್ನ ಜಾನ್ ಅವರ ಮಗ ನೋಡ್ತಾನೆ. ಅವನಿಗೆ ತುಂಬಾ ಬೇಜಾರಾಗುತ್ತೆ. ಅದೇ ಜಾಗದಲ್ಲೇ ಆ ಪಕ್ಷಿಯನ್ನ ಹೂತು ಹಾಕ್ತಾನೆ. ಮತ್ತೊಂದು ಲೆಟರ್ ಬಂದಿರೋದನ್ನ ಜಾನ್ ನೋಡ್ತಾರೆ. ಸೇಮ್ ಹೆಸರು, ಟು ಫ್ರೆಡ್ಡಿ ಪ್ಯಾರಡೈಸ್ ವಿಲ್ಲಾ. ಅದನ್ನ ಕೂಡ ತಗೊಂಡೋಗಿ ಒಂದು ಬುಕ್ ಒಳಗಡೆ ಇಡ್ತಾರೆ. ಅವ್ರ ಮನೆ ಪಕ್ಕ ಶಾಪ್ ಇಟ್ಟಿರೋ ವ್ಯಕ್ತಿ ಹತ್ರ, ಈಗ ನಾವು ಇರೋ ಮನೆಯಲ್ಲಿ ಫ್ರೆಡ್ಡಿ ಅಂತ ಯಾರಾದ್ರೂ ಇದ್ರ? ಅದಕ್ಕೆ ಶಾಪ್ ಅವರು, ಇಲ್ಲ, ನೀವೇ ಫಸ್ಟ್ ಟೈಮ್ ಆ ಮನೆಗೆ ಬಾಡಿಗೆಗೆ ಬಂದಿರೋದು ಅಂತ. ಮತ್ತೆ ಹೇಗೆ ಈ ಲೆಟರ್ಸ್ ಬರ್ತಿದೆ ಅಂತ ಥಿಂಕ್ ಮಾಡ್ತಾ ಇರುವಾಗ ಪೋಸ್ಟ್ ಮ್ಯಾನ್ ಇರೋದನ್ನ ನೋಡ್ತಾರೆ. ನಾವು ಆ ಮನೆಗೆ ಹೊಸದಾಗಿ ಬಾಡಿಗೆಗೆ ಬಂದಿದ್ದೀವಿ, ಅಂದ್ರೂ ನೀವು ಫ್ರೆಡ್ಡಿ ಅನ್ನೋ ಹೆಸರಿಗೆ ಬಂದಿರೋ ಲೆಟರ್ ಗಳನ್ನ ಹಾಕ್ತಾ ಇದ್ದೀರಾ ಅಂತ. ಹೌದಾ, ನಾನು ಆ ಮನೆ ಪಕ್ಕನೆ ಬಂದಿಲ್ಲ ಅಂಡ್ ಆ ಮನೆಗೆ ಯಾವುದೇ ಲೆಟರ್ಸ್ ಬಂದಿಲ್ಲ ಅಂತ. ಜಾನ್ಗೆ ತಲೆ ಕೆಟ್ಟೋಗುತ್ತೆ. ಪೋಸ್ಟ್ ಮ್ಯಾನ್ ಲೆಟರ್ ಹಾಕಿಲ್ಲ. ಇದಕ್ಕೂ ಮುಂಚೆ ಈ ಮನೆಯಲ್ಲಿ ಯಾರು ಕೂಡ ಸ್ಟೇ ಆಗಿಲ್ವಂತೆ. ಮತ್ತೆ ಹೇಗೆ ಫ್ರೆಡ್ಡಿ ಅನ್ನೋ ಹೆಸರಿಗೆ ಲೆಟರ್ಸ್ ಬರ್ತಿದೆ ಅಂತ ಯೋಚನೆ ಮಾಡ್ತಾ ಮನೆ ಹತ್ರ ಬಂದಾಗ ಇನ್ನೊಂದು ಲೆಟರ್ ಇದೆ. ಇದು 3ನೇ ಲೆಟರ್. ಇನ್ಮುಂದೆ ಸುಮ್ನೆ ಇದ್ರೆ ಆಗಲ್ಲ ಅಂತ ಆ ಲೆಟರ್ ಗಳನ್ನ ಓಪನ್ ಮಾಡಿ ಓದೋಕೆ ಶುರು ಮಾಡ್ತಾರೆ. ಅವ್ರು ಓದೋಕೆ ಶುರು ಮಾಡಿದಾಗ ನಮ್ಗೆ ಒಂದು ಫ್ಯಾಂಟಸಿ ವರ್ಲ್ಡ್ ತೋರಿಸ್ತಾರೆ. ಒಬ್ಳು ಹುಡುಗಿ ಫ್ರೆಡ್ಡಿ ಅನ್ನೋ ತನ್ನ ಲವರ್ಗೆ ಬರಿತಾ ಇರೋ ಲವ್ ಲೆಟರ್ಸ್ ಇದಾಗಿರುತ್ತೆ. ಇಂತಿ ನಿಮ್ಮ ಪ್ರೀತಿಯ ಅನ್ನೋ ಜಾಗದಲ್ಲಿ ರೋಸ್ ಹೂವಿನ ಚಿತ್ರ ಮಾತ್ರ ಇದೆ. ಸೊ ಹಾಗಾದ್ರೆ ಈ ಲೆಟರ್ ಬರ್ದಿರೋ ಹುಡುಗಿ ಹೆಸರು ರೋಸ್ ಆಗಿರ್ಬೋದು ಅಂತ ಜಾನ್ ಗೆಸ್ ಮಾಡ್ತಾರೆ. ಈಗ 2ನೇ ಲೆಟರ್ ಓಪನ್ ಮಾಡಿ ನೋಡ್ತಾರೆ. ಅದರಲ್ಲಿ ಪಾಪ ನಿನ್ನೆ ಅವ್ರಿಗೆ ಹುಟ್ಟು ಹಬ್ಬ, ಅದು ಕೂಡ ಅವ್ರಿಗೆ ಗೊತ್ತಿಲ್ಲ. ಫ್ರೆಡ್ಡಿ, ನನ್ನ ಬರ್ಡೇಗೆ ನೀನೊಂದು ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದೆ ಅಲ್ವಾ, ನಿಂತರ ಅವ್ರಲ್ಲ ಅಂತ ಬರ್ದಿದೆ. ಅದೇ ಸಮಯಕ್ಕೆ ಇವರ ಮಗಳು ಮರಿಯಾ ಪಾಯಸ ತಗೊಂಡು ಬರ್ತಾಳೆ. ಏನ್ ವಿಶೇಷ ಅಂತ ಜಾನ್ ಕೇಳಿದಾಗ ಗೊತ್ತಾಗೋದು ಏನಂದ್ರೆ, ನಿನ್ನೆ ಇವರ ವೈಫ್ಗೆ ಬರ್ಡೇ, ಆದ್ರೆ ಇವ್ರು ಯಾರು ವಿಶ್ ಮಾಡಿರೋದಿಲ್ಲ. ಅದಕ್ಕೆ ಅವರೇ ಪಾಯಸ ಮಾಡಿ ನಿನ್ನೆ ನನ್ನ ಬರ್ಡೇ ಅಂತ ಹೇಳಿರ್ತಾರೆ. ನಾನು ನನ್ನ ವೈಫ್ಗೆ ಬರ್ಡೇ ಇದ್ದ ವಿಷಯ ಮರ್ತಿರೋದು ಈ ಲೆಟರ್ ನಲ್ಲಿ ಹೇಗೆ ಮೆನ್ಷನ್ ಆಗಿದೆ. ಜಾನ್ಗೆ ಶಾಕ್ ಆಗುತ್ತೆ. ಜಾನ್ ಡೇ ಅಂಡ್ ನೈಟ್ ಮನೆ ಸುತ್ತ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಯಾರಾದ್ರೂ ಇದ್ದಾರಾ ಅಂತ. ಯಾಕಂದ್ರೆ ಯಾರೋ ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದು ಈ ಲೆಟರ್ ಗಳನ್ನ ಕಳಿಸಿ ಆಟ ಆಡ್ತಾ ಇದ್ದಾರೆ ಅಂತ ಇವರು ನಂಬಿರ್ತಾರೆ. ಏನೇ ಸರ್ಚ್ ಮಾಡಿದ್ರೂನು ಯಾರು ಕೂಡ ಸಿಗೋದಿಲ್ಲ. ನೆಕ್ಸ್ಟ್ ಡೇ ಪೇಪರ್ ಬಂದಾಗ ಮೇ ಬಿ ಇದ್ರ ಒಳಗಡೆನೆ ಆ ಲೆಟರ್ ಗಳನ್ನ ಇಟ್ಟು ಕಳಿಸ್ತಾ ಇದ್ದಾರೆ ಅನ್ಸುತ್ತೆ ಅಂತ ಹೇಳಿ ಚೆಕ್ ಮಾಡ್ತಾರೆ. ಆದ್ರೆ ಯಾವುದೇ ಲೆಟರ್ಸ್ ಅದ್ರೊಳಗಡೆ ಇಲ್ಲ. ಶಾಕಿಂಗ್ಲಿ ಇವರು ಇಷ್ಟೊತ್ತು ಕೂತಿದ್ದ ಜಾಗದಲ್ಲೇ ಮತ್ತೊಂದು ಲೆಟರ್ ಇದೆ. ಜಾನ್ಗೆ ಶಾಕ್ ಆಗುತ್ತೆ. ಇದರಿಂದ ಇವ್ರಿಗೆ ವರ್ಕ್ ನಲ್ಲಿ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ತಾನೆ ಇಲ್ಲ. ಅದೇ ದಿನ ರಾತ್ರಿ ಅವರ ಬೆಸ್ಟ್ ಫ್ರೆಂಡ್ ನ ಮೀಟ್ ಆಗಿ ಈ ಲೆಟರ್ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ. ನನ್ನ ವೈಫ್ ಬರ್ಡೇ ಇತ್ತು, ಅದನ್ನ ನಾನು ಮರ್ತು ಹೋಗಿರೋ ವಿಷಯ ಆ ಲೆಟರ್ ನಲ್ಲಿ ಇದೆ, ಅದು ಹೇಗೆ ಸಾಧ್ಯ?
ಸರಿ ಬಿಡು, ಅದೇನೋ ಕೋಇನ್ಸಿಡೆಂಟ್ ಅಂತ ಅನ್ಕೊಳ್ಳೋಣ. ಇವತ್ತು ಬಂದಿರೋ 4ನೇ ಲೆಟರ್ ನೋಡು. ಸ್ವಲ್ಪ ಸಮಯದ ಹಿಂದೆ ನನ್ ಮಗನ್ ಜೊತೆ ನಾನು ಮಾತಾಡಿದ್ದ ವಿಷಯ ಆ ಲೆಟರ್ ನಲ್ಲಿ ಇದೆ. ಜಾನ್ ತನ್ನ ಮಗನ ಹತ್ರ ಯಾರೋ ಕಳ್ಳನನ್ನ ಹಿಡಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತ ಹೇಳಿರ್ತಾರೆ. ಇದೇ ವಿಷಯ ಆ ಲೆಟರ್ ನಲ್ಲಿ ಫ್ರೆಡ್ಡಿ ನನ್ನ ಇವರು ಕಳ್ಳ ಅಂತ ಅನ್ಕೊಂಡಿದ್ದಾರೆ, ಅವರಿಗೆ ನಾನ್ ಯಾರು ಅನ್ನೋದು ಗೊತ್ತಿಲ್ಲ. ಸರಿ ಅದನ್ನ ಬಿಡು, ನೀನು ನನ್ನ ನೋಡುವಾಗ್ಲೆಲ್ಲ ಜೂಲಿ ಡು ಯು ಲವ್ ಮೀ ಅಂತ ಹಾಡ್ತಾ ಇದ್ದೆ ಅಲ್ವಾ ಅಂತ. ಇದನ್ನೆಲ್ಲ ಓದಿದ ಜಾನ್ ಅವರ ಫ್ರೆಂಡ್ ಇದೇ ಹಾಡನ್ನ ನಮ್ಮ ಕಾಲೇಜ್ ನಲ್ಲಿ ಮೋಹನ್ ಕೂಡ ಆಡ್ತಾ ಇದ್ದ ಅಲ್ವಾ ಅಂತ. ಜಾನ್ಗೆ ಕೂಡ ಸ್ಟ್ರೈಕ್ ಆಗುತ್ತೆ, ಇದೇ ಹಾಡನ್ನ ಇವರ ಫ್ರೆಂಡ್ ಕೂಡ ಹಾಡ್ತಿದ್ದ ಅಂತ. ಕಟ್ ಮಾಡಿದ್ರೆ ಮನೆಯಲ್ಲಿ ಜಾನ್ ಅವರ ಮಗನಿಗೆ ಈ ಸಲ ಮನೆಯ ಫ್ಲೋರ್ ಇಂದ ಪಕ್ಷಿ ಕಿರ್ಚುವ ಶಬ್ದ ಕೇಳ್ತಾ ಇದೆ. ಅಷ್ಟರಲ್ಲಿ ಜಾನ್ ಮನೆಗೆ ಬರ್ತಾರೆ. ಆ ಹುಡುಗ ಹೋಮ್ ವರ್ಕ್ ಮಾಡ್ತಾ ಹಾಡು ಹೇಳ್ತಾ ಇದ್ದಾನೆ. ಆ ಹಾಡು ಬೇರೆ ಯಾವ್ದು ಅಲ್ಲ, ಜೂಲಿ ಡು ಯು ಲವ್ ಮೀ. ಇದನ್ನ ಕೇಳಿ ಜಾನ್ಗೆ ತಲೆ ಕೆಟ್ಟು ಗೊಬ್ಬರ ಆಗೋಗುತ್ತೆ. ಈ ಸಾಂಗ್ ನಿನ್ಗೆ ಹೇಗೆ ಗೊತ್ತು, ಅಮ್ಮ ಹೇಳ್ಕೊಟ್ರ ಅಂತ ಕೇಳಿದಾಗ, ಇಲ್ಲ ಈ ಸಾಂಗ್ ನನ್ಗೆ ಈ ಮನೆ ಒಳಗಡೆನೆ ಕೇಳ್ತಾ ಇದೆ, ಆ ಫ್ಲೋರ್ ಇದೆ ಅಲ್ವಾ ಅಲ್ಲಿ ಕಿವಿ ಕೊಟ್ಟು ಕೇಳಿದಾಗ ಇದೇ ಸಾಂಗ್ ಕೇಳ್ತಾ ಇತ್ತು, ಸಮ್ ಟೈಮ್ಸ್ ಪಕ್ಷಿ ಕಿರ್ಚುವ ಶಬ್ದ ಕೂಡ ಕೇಳ್ತಾ ಇರುತ್ತೆ ಅಂತ. ಕಟ್ ಮಾಡಿದ್ರೆ ಫ್ಯಾಮಿಲಿನ ಕರ್ಕೊಂಡು ಅವರ ಫ್ರೆಂಡ್ ಮನೆಗೆ ಹೋಗ್ತಾರೆ. ಇನ್ನು ಇಲ್ಲಿದ್ರೆ ಸರಿಯಾಗಲ್ಲ ಅಂತ ನಡೆದ ಎಲ್ಲ ವಿಷಯ ತನ್ನ ಫ್ರೆಂಡ್ಗೆ ಹೇಳ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಅಲ್ಲಿ ಇರೋದು ಸೇಫ್ ಅಲ್ಲ, ಬೇರೆ ಕಡೆ ಶಿಫ್ಟ್ ಆಗು ಅಂತ ಇವರ ಫ್ರೆಂಡ್ ಹೇಳ್ತಾನೆ. ಜಾನ್ ಮೊದ್ಲೇ 6 ತಿಂಗಳಿಗೆ ಇರೋ ಬಾಡಿಗೆ ಪೇ ಮಾಡಿರ್ತಾರೆ. ನೇರವಾಗಿ ಹೌಸ್ ಓನರ್ ನ ಮೀಟ್ ಆಗಿ ನಾನು ಖಾಲಿ ಮಾಡ್ತಾ ಇದ್ದೀನಿ, 1 ತಿಂಗಳ ಬಾಡಿಗೆ ಇಟ್ಕೊಂಡು ಉಳಿದ ಹಣ ಕೊಡಿ ಅಂತ. ಮನೆ ಖಾಲಿ ಮಾಡೋದಾದ್ರೆ ಮಾಡು, ಪರವಾಗಿಲ್ಲ, ಹಣ ಕೊಡೋದಿಲ್ಲ ಅಂತ ಓನರ್ ಹೇಳ್ತಾರೆ. ಆಗ ಅದೇ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ವ್ಯಕ್ತಿ ಜಾನ್ಗೆ ಹೇಳ್ತಾರೆ, ಇವನೊಬ್ಬ ರೌಡಿ, ನಿಮ್ಮ ದುಡ್ಡು ಸಿಗೋದಿಲ್ಲ, ದುಡ್ಡು ಹೋದ್ರೆ ಸಂಪಾದನೆ ಮಾಡಬಹುದು, ಜೀವ ಹೋದ್ರೆ ವಾಪಸ್ ಬರುತ್ತಾ, ನೀವು ಈಗ ಇರೋ ಜಾಗ ಇದಕ್ಕೂ ಮುಂಚೆ ಸ್ಮಶಾನ ಆಗಿತ್ತು ಅಂತ. ಈಗ ಒಂದು ಲಾಂಗ್ ಶಾಟ್ ನಲ್ಲಿ ಜಾನ್ ಈಗ ಇರೋ ಜಾಗ 1970ರಲ್ಲಿ ಹೇಗಿತ್ತು ಅಂತ ತೋರಿಸ್ತಾರೆ. ಜಾನ್ಗೆ ತುಂಬಾ ಭಯ ಆಗುತ್ತೆ. ನೇರವಾಗಿ ತನ್ನ ಫ್ರೆಂಡ್ ಮನೆಗೆ ಬರ್ತಾರೆ, ಯಾಕಂದ್ರೆ ಕರೆಂಟ್ಲಿ ಫ್ಯಾಮಿಲಿ ಜೊತೆ ಅಲ್ಲೇ ಸ್ಟೇ ಆಗಿದ್ದಾರೆ. ಮನೆಗೆ ಬಂದಾಗ ಜಾನ್ ಅವರ ವೈಫ್ ಗಾಬರಿಯಾಗಿ, ನಿಮ್ಮ ಫ್ರೆಂಡ್ ವೈಫ್ಗೆ ಫೈರ್ ಆಕ್ಸಿಡೆಂಟ್ ಆಗಿದೆ, ಸ್ಟವ್ ಇಂದ ಬೆಂಕಿ ತಗುಲಿ ಸ್ಕಿನ್ ಬರ್ನ್ ಆಗಿದೆ, ಈಗ ಅಷ್ಟೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ ಅಂತ. ಜಾನ್ಗೆ ತುಂಬಾ ಗಾಬರಿಯಾಗಿ ಥಿಂಕ್ ಮಾಡ್ತಾ ಇರುವಾಗ ಟೇಬಲ್ ಮೇಲೆ ಆ ಮನೆಗೆ ಬರ್ತಾ ಇದ್ದ ಹಾಗೆ ಈ ಮನೆಗೂ ಕೂಡ ಲೆಟರ್ಗಳು ಬರ್ತಾ ಇದೆ. ಅದರಲ್ಲಿ ಒನ್ಸ್ ನೀವು ನಮ್ಮ ಮನೆಗೆ ಗೆಸ್ಟ್ ಆಗಿ ಬಂದ್ರೆ ಕೊನೆವರೆಗೂ ನೀವು ನನ್ನ ಗೆಸ್ಟ್ ಆಗಿನೇ ಇರ್ತೀರಾ ಅಂತ ಬರ್ದಿದೆ. ಆ ಲೆಟರ್ ತಗೊಂಡು ಹಾಸ್ಪಿಟಲ್ಗೆ ಬರ್ತಾರೆ. ಅವ್ರ ಫ್ರೆಂಡ್ ಹತ್ರ, ನಾನು ನಿಮ್ಮ ಮನೆಗೆ ಬರ್ಬಾರ್ದಾಗಿತ್ತು, ನಮ್ಮಿಂದನೇ ನಿನ್ ವೈಫ್ಗೆ ಹೀಗಾಯ್ತು, ಈ ಲೆಟರ್ ನೋಡು ಅಂತ. ಜಾನ್, ನೀವು ಡೇಂಜರ್ ನಲ್ಲಿ ಇದ್ದೀರಾ ಅನ್ಸುತ್ತೆ, ಇದ್ರಿಂದ ಹೇಗ್ ಬಚಾವ್ ಆಗ್ತೀರಾ ಅಂತ. ಆ ಫ್ರೆಡ್ಡಿ ಯಾರು ಅನ್ನೋದನ್ನ ಕಂಡು ಹಿಡಿದ್ರೆ ಖಂಡಿತ ಏನಾದ್ರೂ ಸೊಲ್ಯೂಷನ್ ಸಿಗುತ್ತೆ ಅಂತ ಜಾನ್ ಹೇಳ್ತಾರೆ. ಕಟ್ ಮಾಡಿದ್ರೆ ಜಾನ್ ಹಾಗೂ ಅವರ ಫ್ರೆಂಡ್ ಫ್ರೆಡ್ಡಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಫಸ್ಟ್ ಆ ಮನೆ ಪಕ್ಕ ಶಾಪ್ ಇಟ್ಟಿದ್ದ ವ್ಯಕ್ತಿ ಹತ್ರ, ಈ ಏರಿಯಾದಲ್ಲಿ ಫ್ರೆಡ್ಡಿ ರೋಸ್ ಅಂತ ಯಾರಾದ್ರೂ ಇದ್ರಾ ಅಂತ ಕೇಳಿದಾಗ ಆತರ ಯಾರು ಕೂಡ ಇಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವರ ಹತ್ರ ವಿಚಾರಿಸ್ತಾರೆ, ಯಾರಿಗೂ ಕೂಡ ಫ್ರೆಡ್ಡಿ ಹಾಗೂ ರೋಸ್ ಬಗ್ಗೆ ಗೊತ್ತಿಲ್ಲ. ಕೊನೆಯದಾಗಿ ಒಬ್ರು, ನನಗೆ ಪೀಟರ್ ಅನ್ನೋ ವ್ಯಕ್ತಿ ಗೊತ್ತು, ಅವರು ತುಂಬಾ ವರ್ಷಗಳಿಂದ ಇದೇ ಏರಿಯಾದಲ್ಲಿ ಇದ್ದಾರೆ, ಅವ್ರನ್ನ ಮೀಟ್ ಆಗಿ ಅಂತ ಹೇಳ್ತಾರೆ. ಕಟ್ ಮಾಡಿದ್ರೆ ಆ ಪೀಟರ್ ಅನ್ನೋ ವ್ಯಕ್ತಿನ ಮೀಟ್ ಆಗ್ತಾರೆ. ಅವರನ್ನ ಮೀಟ್ ಆಗಿ ಆ ಮನೆಯಲ್ಲಿ ಆಗ್ತಿರೋ ಸಮಸ್ಯೆಗಳ ಬಗ್ಗೆ ಹೇಳ್ತಾರೆ. ಆಗ ಪೀಟರ್ ಒಂದು ಶಾಕಿಂಗ್ ವಿಷಯ ಹೇಳ್ತಾರೆ. 1970ರ ದಶಕದಲ್ಲಿ ಈ ಊರಿನಲ್ಲಿ ಕಾಲರ ರೋಗ ಹರಡಿ ತುಂಬಾ ಜನ ಸತ್ತೋದ್ರು. ಅವರನ್ನೆಲ್ಲ ಹೂತು ಹಾಕೋದಕ್ಕೆ ಸ್ಮಶಾನದಲ್ಲಿ ಜಾಗ ಇರಲಿಲ್ಲ. ಇದೇ ಸಂದರ್ಭದಲ್ಲಿ ರೋಮ್ ನಲ್ಲಿ ಸ್ಟಡಿ ಮುಗಿಸಿ ಬಂದಿದ್ದ ಫ್ರಾನ್ಸಿಸ್ ಅನ್ನೋ ಫಾದರ್ ಒಂದು ಐಡಿಯಾ ಮಾಡಿದ್ರು. ಈಗ ನೀವು ಇರೋ ಮನೆ ಸುತ್ತಮುತ್ತ ಇರುವ ಜಾಗದಲ್ಲೇ ಈ ಕಾಲರದಿಂದ ಸತ್ತ ವ್ಯಕ್ತಿಗಳ ಶವಗಳನ್ನ ಹೂತು ಹಾಕಿದ್ರು. ಮೇ ಬಿ ನೀವು ಹೇಳ್ತಿರುವ ಫ್ರೆಡ್ಡಿ ಹಾಗೂ ರೋಸ್ ಅದೇ ಕಾಲದಲ್ಲಿ ಸತ್ತಿರೋ ವ್ಯಕ್ತಿಗಳು ಕೂಡ ಆಗಿರಬಹುದು ಅಂತ. ಇದನ್ನ ಕೇಳಿ ಜಾನ್ಗೆ ತುಂಬಾ ಭಯ ಆಗುತ್ತೆ. ಇವರಿಗೆ ಬೇರೆ ಆಪ್ಷನ್ ಇಲ್ಲ, ಅದಕ್ಕೆ ಮತ್ತೆ ಅದೇ ಮನೆಗೆ ರಿಟರ್ನ್ ಹೋಗ್ಬೇಕು. ಆ ಮನೆಗೆ ಹೋಗೋದಕ್ಕೂ ಮುಂಚೆ ಒಂದು ಹೋಟೆಲ್ಗೆ ಹೋಗ್ತಾರೆ. ಈಗ ಜಾನ್ ಫ್ಯಾಮಿಲಿ ಮೆಂಬರ್ಸ್ ಗೆ ಹೇಳ್ತಾರೆ, ನಾವು ಮತ್ತೆ ಅದೇ ಮನೆಗೆ ಹೋಗ್ತಾ ಇದ್ದೀವಿ, ಹೋದ್ಮೇಲೆ ಒಂದು ಗೇಮ್ ಆಡೋಣ. ಆ ಗೇಮ್ ಏನಂದ್ರೆ, ನಾವು ಯಾರು ಕೂಡ ಮಾತಾಡಬಾರ್ದು, ಏನೇ ಬೇಕಾದ್ರೂ ಸೈನ್ ಲ್ಯಾಂಗ್ವೇಜ್ ನಲ್ಲೇ ಸಿಗ್ನಲ್ ಕೊಡ್ಬೇಕು ಅಂತ. ಜಾನ್ ಯಾಕೆ ಹೀಗ್ ಮಾಡ್ತಿದ್ದಾರೆ ಅಂದ್ರೆ, ಯಾಕಂದ್ರೆ ಇವ್ರು ಏನಾದ್ರೂ ಮಾತಾಡಿದ್ರೆ ತಾನೆ ಅದೇ ಕಂಟೆಂಟ್ ಆ ಲೆಟರ್ ನಲ್ಲಿ ಬರ್ತಿರೋದು. ಅದಕ್ಕೆ ಜಾನ್ ಈ ಪ್ಲಾನ್ ಮಾಡಿರ್ತಾರೆ. ಕಟ್ ಮಾಡಿದ್ರೆ ಅದೇ ಮನೆಗೆ ಬಂದು ರಾತ್ರಿ ಡಿನ್ನರ್ ಮಾಡ್ತಾ ಇದ್ದಾರೆ. ಒಂಚೂರು ಶಬ್ದ ಮಾಡದೆ ಸೈಲೆಂಟ್ ಆಗಿ ಇದ್ದಾರೆ. ಲೇಟ್ ಆಗಿರೋದ್ರಿಂದ ಎಲ್ಲ ನಿದ್ದೆ ಮಾಡೋದಕ್ಕೆ ಹೋಗ್ತಾರೆ. ಆಗ ಜಾನ್ ವೈಫ್ ಗೆ ಕೂಡ ಆ ಪಕ್ಷಿ ಕಿರ್ಚುವ ಶಬ್ದ ಕೇಳಿಸುತ್ತೆ. ಈಗ ಎಲ್ಲ ನಿದ್ದೆ ಮಾಡ್ತಿದ್ದಾರೆ. ಹಾಗೇನೆ ಹೊರಗಡೆ ಆ ಹುಡುಗ ಹೂತು ಹಾಕಿದ್ದ ಪಕ್ಷಿಗೆ ಜೀವ ಬಂದು ಹೊರಗಡೆ ಬರುತ್ತೆ. ನೇರವಾಗಿ ಆ ಹುಡುಗ ಇದ್ದ ರೂಮ್ ಗೆನೆ ಹೋಗುತ್ತೆ. ಶಬ್ದ ಕೇಳಿ ಅವನಿಗೆ ಎಚ್ಚರಿಕೆ
ಆಗಿದೆ. ಆ ಪಕ್ಷಿ ಹಿಂದೆನೆ ಹೋಗ್ತಾನೆ. ಅದು ಅವನ ಮನೆಯಿಂದ ಹೊರಗಡೆ ಕರ್ಕೊಂಡು ಬರುತ್ತೆ. ನೋಡಿದ್ರೆ ಈಗ ಅವನು ಇದ್ದ ಮನೆ ಇರೋದಿಲ್ಲ, ಅದೊಂದು ಗ್ರೇವ್ ಯಾರ್ಡ್. ಪ್ರತಿ ಸಮಾಧಿಗೆ ಬೆಲ್ಲನ್ನ ಕೂಡ ಸಿಕ್ಸಿದ್ದಾರೆ. ಆಗ ದೂರದಲ್ಲಿ ಒಂದು ಹೆಣ್ಣಿನ ಆತ್ಮ ಇರೋದನ್ನ ನೋಡ್ತಾನೆ. ಆ ಹುಡುಗ ಆತ್ಮದ ಹತ್ರ ಹೋದಾಗ ಅದು ತಿರುಗಿ ನೋಡುತ್ತೆ. ರೂಮ್ ನಲ್ಲಿದ್ದ ಮಕ್ಕಳು ಕಿರ್ಚಾಡ್ತಾ ಇರೋ ಶಬ್ದ ಕೇಳಿ ಮಕ್ಕಳಿದ್ದ ರೂಮ್ ಹತ್ರ ಹೋಗ್ತಾರೆ. ಡೋರ್ ತೆಗೆಯೋದಕ್ಕೆ ಟ್ರೈ ಮಾಡ್ತಾರೆ, ಆದ್ರೆ ಡೋರ್ ಲಾಕ್ ಆಗಿದೆ. ಕೀ ಹೋಲ್ ಮೂಲಕ ನೋಡಿದಾಗ ಒಳಗಡೆ ಒಂದು ಆತ್ಮ ಇದೆ. ಜಾನ್ಗೆ ತುಂಬಾ ಗಾಬರಿಯಾಗಿ ಡೋರ್ ಬ್ರೇಕ್ ಮಾಡ್ಕೊಂಡು ಒಳಗಡೆ ಹೋಗ್ತಾರೆ. ಹೋಗಿ ಮಕ್ಕಳಿಗೆ ಸಮಾಧಾನ ಮಾಡ್ತಾರೆ. ಅಲ್ಲಿ ಯಾವ್ದೋ ಆತ್ಮ ಇತ್ತು ಅಂತ ಮಕ್ಕಳು ಗಾಬರಿಯಾಗಿದ್ದಾರೆ. ಇಲ್ಲ, ಅದೊಂದು ಕೆಟ್ಟ ಕನಸು ಅಂತ ಹೇಳಿ ಮಕ್ಕಳಿಗೆ ಸಮಾಧಾನ ಮಾಡ್ತಾರೆ. ನೆಕ್ಸ್ಟ್ ಡೇ ಮತ್ತೊಂದು ಲೆಟರ್ ಬಂದಿದೆ. ಈ ಸಲ ಆ ರೋಸ್ ಅನ್ನೋ ಲೇಡಿ ತುಂಬಾ ಕೋಪದಿಂದ ಲೆಟರ್ ಬರ್ದಿದ್ದಾಳೆ. ಫ್ರೆಡ್ಡಿ, ಇಲ್ಲಿರೋ ಎಲ್ಲಾರು ನನ್ಗೆ ಮೋಸ ಮಾಡ್ತಿದ್ದಾರೆ. ಯಾರಿಗೂ ನನ್ನ ಕಂಡ್ರೆ ಇಷ್ಟ ಆಗ್ತಿಲ್ಲ. ನೀನು ಯಾವಾಗ ಮನೆಗ್ ಬರ್ತೀಯಾ? ಇಲ್ಲಿ ಕಾಲರ ಅನ್ನೋ ರೋಗ ಸ್ಪ್ರೆಡ್ ಆಗಿ ತುಂಬಾ ಜನ ಸಾಯ್ತಾ ಇದ್ದಾರೆ. ಸತ್ತ ವ್ಯಕ್ತಿಗಳನ್ನ ನಮ್ಮ ಜಾಗದಲ್ಲೇ ಹೂತು ಹಾಕ್ತಾ ಇದ್ದಾರೆ. ಬೇಗ ಬಾ ಫ್ರೆಡ್ಡಿ. ಅಷ್ಟೇ ಅಲ್ಲ, ನಮ್ಮ ಮನೆಗೆ ಗೆಸ್ಟ್ ಆಗಿ ಬಂದಿರುವ ವ್ಯಕ್ತಿಗಳಲ್ಲಿ ಒಬ್ಬರಿಗೆ ಜ್ವರ ಹಾಗೂ ಶೀತ ಇದೆ. ಏನು ಅಂತ ನೋಡಿದ್ರೆ ಶೀತ ಆಗಿರೋದು ಬೇರೆ ಯಾರಿಗೂ ಅಲ್ಲ, ಅದು ಜಾನ್ ಅವರ ಮಗನಿಗೆ. ತಕ್ಷಣ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಚೆಕ್ ಮಾಡಿದ ಡಾಕ್ಟರ್, ಸದ್ಯಕ್ಕೆ ಬ್ಲಡ್ ಸ್ಯಾಂಪಲ್ ತಗೊಂಡಿದ್ದೀನಿ, ರಿಸಲ್ಟ್ ಬರೋದಕ್ಕೆ ಲೇಟ್ ಆಗುತ್ತೆ, ನೀವು ಹೋಗಿ ಅಂತ. ಹೀಗೆ ಮನೆಗೆ ಹೋಗ್ತಾ ಇರುವಾಗ ಜಾನ್ ಅವರ ವೈಫ್ ಹೇಳ್ತಾರೆ, ನಮ್ಮ ಮನೆಯಲ್ಲಿ ಏನೇನೋ ನಡೀತಾ ಇದೆ, ನೀವು ಏನೇ ಟ್ರೈ ಮಾಡಿದ್ರೂನು ವರ್ಕ್ ಆಗ್ತಾ ಇಲ್ಲ, ಅದಕ್ಕೆ ಚರ್ಚ್ ಫಾದರ್ ನ ಕರೆಸಿ ಪ್ರೇಯರ್ ಮಾಡಿಸೋಣ ಅಂತ. ಕಟ್ ಮಾಡಿದ್ರೆ ಜಾನ್ ಆ ಏರಿಯಾದಲ್ಲಿ ಇರೋ ಫಾದರ್ ನ ಮೀಟ್ ಆಗಿ ನಡೆದ ವಿಷಯ ಹೇಳ್ತಾರೆ. ಸರಿ, ನಾನ್ ಬಂದು ಪ್ರೇಯರ್ ಮಾಡ್ತೀನಿ ಅಂತ ಫಾದರ್ ಹೇಳ್ತಾರೆ. ಅಷ್ಟರಲ್ಲಿ ಅದೇ ಚರ್ಚ್ ನಲ್ಲಿ ಕೆಲಸ ಮಾಡ್ತಿದ್ದ ವ್ಯಕ್ತಿ ಬಂದು ಎಲ್ಲಾ ರೆಕಾರ್ಡ್ಸ್ ನ ಚೆಕ್ ಮಾಡಿದ್ದೀನಿ, ಅದ್ರಲ್ಲಿ ಇವರು ಹೇಳ್ತಿರೋ ಫ್ರೆಡ್ಡಿ ಹಾಗೂ ರೋಸ್ ಅನ್ನೋ ಹೆಸರಿನಲ್ಲಿ ಯಾರು ಇಲ್ಲ ಅಂತ. ಆ ಫಾದರ್ ಗೆ ಒಂದು ಕಾಲ್ ಬರುತ್ತೆ. ಕಾಲ್ ಮಾಡಿರೋದು ಜಾನ್ ಮಗನಿಗೆ ಟ್ರೀಟ್ ಮಾಡಿದ್ದ ಡಾಕ್ಟರ್. ಫಾದರ್ ಗೆ ಹೇಳ್ತಾರೆ, ಹಲವು ವರ್ಷಗಳ ಹಿಂದೆ ಬಂದಿದ್ದ ಹೆಮ್ಮಾರಿ ಮತ್ತೆ ಬಂದಿದೆ ಅನ್ಸ್ತಾ ಇದೆ. ನಮ್ಮ ಏರಿಯಾದಲ್ಲಿ ಜಾನ್ ಅನ್ನೋ ವ್ಯಕ್ತಿ ಹೊಸದಾಗಿ ಸ್ಟೇ ಆಗಿದ್ದಾರೆ. ಅವ್ರ ಮಗನಿಗೆ ಹುಷಾರಿಲ್ಲ ಅಂತ ಬೆಳಗ್ಗೆ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದಿದ್ರು. ಆ ಹುಡುಗನ ಬ್ಲಡ್ ಸ್ಯಾಂಪಲ್ ತಗೊಂಡಿದ್ವಿ, ಈಗ ಅದರ ರಿಸಲ್ಟ್ ಬಂದಿದೆ. ಅವನಿಗೆ ಕಾಲರ ಇದೆ ಅನ್ಸುತ್ತೆ. ದಯವಿಟ್ಟು ಯಾರು ಕೂಡ ಅವ್ರ ಮನೆ ಹತ್ರ ಹೋಗ್ಬೇಡಿ, ಯಾಕಂದ್ರೆ ಇದು ಸ್ಪ್ರೆಡ್ ಆಗೋ ಸಾಧ್ಯತೆ ಇದೆ ಅಂತ. ಇದನ್ನ ಕೇಳಿ ಫಾದರ್ ಗೆ ಕೂಡ ಭಯ ಆಗುತ್ತೆ. ಜಾನ್, ಇವತ್ತು ನನ್ಗೆ ಕೆಲಸ ಇದೆ, ನೀನು ಈಗ ಮನೆಗೆ ಹೋಗು. ನೀನು ಹೇಳಿದ್ದ ಇಬ್ಬರ ಹೆಸರು ಬೇರೆ ಯಾವ್ದಾದ್ರು ರೆಕಾರ್ಡ್ ನಲ್ಲಿ ಇದೆಯಾ ಅಂತ ಚೆಕ್ ಮಾಡ್ತೀನಿ. ಜಾನ್ಗೆ ಏನು ಅರ್ಥ ಆಗ್ತಿಲ್ಲ. ನೇರವಾಗಿ ಮನೆಗೆ ಬರ್ತಾರೆ. ವೈಫ್ ಎಲ್ಲಿ ಫಾದರ್ ಅಂತ ಪದೇ ಪದೇ ಕೇಳ್ತಾ ಇದ್ದಾಳೆ. ಜಾನ್ ಏನು ರಿಪ್ಲೈ ಮಾಡ್ತಾನೆ ಇಲ್ಲ. ಅಷ್ಟರಲ್ಲಿ ಫಾದರ್ ಕಡೆಯಿಂದ ಕಾಲ್ ಬರುತ್ತೆ. ನೀನು ಹೇಳಿದ್ದ ಇಬ್ಬರ ಬಗ್ಗೆ ಎಲ್ಲಾ ಫೈಲ್ಸ್ ಗಳನ್ನ ಚೆಕ್ ಮಾಡಿದೆ, ಆದ್ರೆ ಅವ್ರ ಹೆಸರು ಸಿಗ್ಲೇ ಇಲ್ಲ. ಆದ್ರೆ ಕರೆಕ್ಟ್ ಆಗಿ 1971 ಮಾರ್ಗರೆಟ್ ಅನ್ನೋ ಲೇಡಿ ಹಾಗೂ ನೀನು ಹೇಳ್ತಿರೋ ಫ್ರೆಡ್ಡಿ ಅನ್ನೋ ವ್ಯಕ್ತಿಗೆ ಮದುವೆ ಆಗಿದೆ. ಅದರ ಇನ್ವಿಟೇಷನ್ ನನ್ಗೆ ಸಿಕ್ಕಿದೆ. ಸೊ ಅದಕ್ಕೆ ಆ ಮಾರ್ಗರೆಟ್ ನ ಮೀಟ್ ಆದ್ರೆ ಏನಾದ್ರೂ ನಿಮ್ಗೆ ಆ ಫ್ರೆಡ್ಡಿ ಯಾರು ಅನ್ನೋ ವಿಷಯ ಗೊತ್ತಾಗ್ಬೋದು ಅಂತ. ನಾನು ಅಡ್ರೆಸ್ ಕೊಡ್ತೀನಿ ಅಂತ. ರಾತ್ರಿ ಡಿನ್ನರ್ ಮಾಡ್ತಾ ಇರುವಾಗ ಜಾನ್ ಅವರ ದೊಡ್ಡ ಮಗಳು ಮರಿಯಾ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದ್ದಾಳೆ. ಫ್ರೆಡ್ಡಿನ ಯಾವಾಗ ನನ್ನ ಹತ್ರ ಕರ್ಕೊಂಡ್ ಬರ್ತೀಯ ಅಂತ ಹೇಳಿ ಅವಳ ಕೈ ಬೆರಳನ್ನ ಮುರ್ಕೊಳ್ತಾಳೆ. ಜಾನ್ಗೆ ಶಾಕ್ ಆಗುತ್ತೆ. ಜಾನ್ ರಿಕ್ವೆಸ್ಟ್ ಮಾಡ್ತಾರೆ, ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಕರ್ಕೊಂಡು ಬರ್ತೀನಿ, ನನ್ನ ಮಗಳನ್ನ ಬಿಟ್ಬಿಡು ಅಂತ. ಸ್ವಲ್ಪ ಸಮಯದಲ್ಲೇ ಮರಿಯಾ ನಾರ್ಮಲ್ ಆಗ್ತಾಳೆ. ಕಟ್ ಮಾಡಿದ್ರೆ ಇಬ್ರು ಮಾಸ್ಕ್ ಎಲ್ಲ ಹಾಕೊಂಡ್ ಬಂದು ಮರಿಯ ಬೆರಳಿಗೆ ಟ್ರೀಟ್ಮೆಂಟ್ ಮಾಡ್ತಾರೆ. ಮಾಸ್ಕ್ ಹಾಕಿರೋ ಉದ್ದೇಶ ಏನಂದ್ರೆ ಆ ಹುಡುಗನಿಗೆ ಕಾಲರ ಇರೋದ್ರಿಂದ. ಕಟ್ ಮಾಡಿದ್ರೆ ಜಾನ್ ಹಾಗೂ ಅವರ ಫ್ರೆಂಡ್ ಆ ಮಾರ್ಗರೆಟ್ ನ ಮೀಟ್ ಆಗೋದಕ್ಕೆ ಹೋಗ್ತಾರೆ. ಯಾಕಂದ್ರೆ ಫ್ರೆಡ್ಡಿ ಜೊತೆನೆ ಆ ಲೇಡಿಗೆ ಮದುವೆ ಆಗಿದೆ ಅಂತ ಫಾದರ್ ಹೇಳಿದ್ರು ಅಲ್ವಾ. ಅಲ್ಲೋಗಿ ನೋಡಿದಾಗ ಏನೋ ಫಂಕ್ಷನ್ ನಡೀತಾ ಇದೆ. ಇವರು ಅನ್ಕೊಂಡಿರೋ ಹಾಗೆ ಮಾರ್ಗರೆಟ್ ಅವರ ಗಂಡನ ಹೆಸರು ಫ್ರೆಡ್ಡಿ ಅಲ್ಲ, ಅವರ ಹಸ್ಬೆಂಡ್ ಹೆಸರು ರಾಜು. ಇದರಿಂದ ಜಾನ್ಗೆ ಮತ್ತಷ್ಟು ತಲೆ ಕೆಟ್ಟೋಗುತ್ತೆ. ವಿಷಯ ಏನಂದ್ರೆ ಫ್ರೆಡ್ಡಿ ಜೊತೆ ಇವರಿಗೆ ಮದುವೆ ಆಗಿಲ್ಲ. ಫಂಕ್ಷನ್ ಮುಗಿದ ನಂತರ ಮಾರ್ಗರೆಟ್ ಜೊತೆ ಮಾತಾಡ್ತಾರೆ. ಫ್ರೆಡ್ಡಿ ಬಗ್ಗೆ ತಿಳ್ಕೊಬೇಕಿತ್ತು ಅಂತ ಕೇಳ್ತಾರೆ. ಫ್ರೆಡ್ಡಿ ಜೊತೆ ಮದುವೆ ಫಿಕ್ಸ್ ಆಗಿ ಇನ್ವಿಟೇಷನ್ ಕಾರ್ಡ್ ಗಳನ್ನ ಕೂಡ ಹಂಚಿದ್ರು. ಆದ್ರೆ ಎಂಗೇಜ್ಮೆಂಟ್ಗೂ ಮುಂಚೆ ಫ್ರೆಡ್ಡಿ ಕಾಣೆ ಆಗ್ಬಿಟ್ರು. ಎಲ್ಲಿಗೆ ಹೋದ್ರು ಅಂತಾನೆ ಗೊತ್ತಿಲ್ಲ. ಇದಾಗಿ ಕೆಲವು ವರ್ಷಗಳ ನಂತರ ಇವರು ರಾಜು ಅನ್ನೋ ವ್ಯಕ್ತಿನ ಮದುವೆ ಆಗಿರ್ತಾರೆ. ಈಗ ಏನ್ ಮಾಡೋದು ಅಂತ ಥಿಂಕ್ ಮಾಡ್ತಾ ಇರುವಾಗ ಇವರು ಇದಕ್ಕೂ ಮುಂಚೆ ಪೀಟರ್ ಅನ್ನೋ ವ್ಯಕ್ತಿನ ಮೀಟ್ ಆಗಿದ್ರು ಅಲ್ವಾ, ಅವ್ರ ಕಡೆಯವನಿಂದ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಪೀಟರ್ ಹೇಳಿದ್ರು ಅಲ್ವಾ ಫ್ರಾನ್ಸಿಸ್ ಅನ್ನೋ ಫಾದರ್ ಬಗ್ಗೆ, ಅವರು ಈಗ ಮತ್ತೆ ಇದೇ ಊರಿಗೆ ಬಂದಿದ್ದಾರೆ, ಅವರಿಗೆ ಬ್ಲಡ್ ಕ್ಯಾನ್ಸರ್ ಇದೆಯಂತೆ, ಆದಷ್ಟು ಬೇಗ ಅವರನ್ನ ಮೀಟ್ ಆಗಿ ಅಂತ. ಕಟ್ ಮಾಡಿದ್ರೆ ಫಾದರ್ ಫ್ರಾನ್ಸಿಸ್ ನ ಮೀಟ್ ಆಗಿ ರೋಸ್ ಕಡೆಯಿಂದ ಬಂದಿದ್ದ ಲೆಟರ್ ಗಳನ್ನ ತೋರಿಸಿ ಆಗ್ತಿರೋ ಸಮಸ್ಯೆ ಬಗ್ಗೆ ಹೇಳ್ತಾರೆ. ರೋಸ್ ಮತ್ತೆ ಫ್ರೆಡ್ಡಿಗೋಸ್ಕರ ಬರ್ತಾಳೆ ಅಂತ ನನ್ಗೆ ಗೊತ್ತಿತ್ತು ಅಂತ ಹೇಳಿ ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾರೆ. 1970ರ ದಶಕ. ಒಂದು ಕಾರಿನಲ್ಲಿ ಒಂದು ಫ್ಯಾಮಿಲಿ ಹೋಗ್ತಾ ಇದ್ದಾರೆ. ಕಾರ್ ಡ್ರೈವ್ ಮಾಡ್ತಿರುವ ವ್ಯಕ್ತಿನೇ ಫ್ರೆಡ್ಡಿ. ಜೊತೆಯಲ್ಲಿ ಇರೋದು ಅವ್ರ ತಾಯಿ ತಂದೆ. ಆ ಊರಿನಲ್ಲೇ ಶ್ರೀಮಂತ ಕುಟುಂಬ.
ಅದಕ್ಕೆ ಅದೇ ಊರಿನಲ್ಲಿ ಇರುವ ಇನ್ನೊಂದು ಶ್ರೀಮಂತ ಫ್ಯಾಮಿಲಿಯಲ್ಲಿ ಹುಡುಗಿ ನೋಡಿದ್ದಾರೆ ಇವನಿಗೆ ಮದ್ವೆ ಮಾಡಿಸೋದಕ್ಕೆ ಅಂತ. ಆದ್ರೆ ಫ್ರೆಡ್ಡಿ ತನ್ನ ಮನಸ್ಸಿಗೆ ಇಡ್ಸೋ ಅಂತ ಹುಡುಗಿಯನ್ನೇ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದಾನೆ. ಹೀಗಿರುವಾಗ ಒಂದು ದಿನ ರಾತ್ರಿ ದೋಣಿಯಲ್ಲಿ ಹೋಗ್ತಾ ಇರುವಾಗ ಒಂದು ಹುಡುಗಿಯನ್ನ ನೋಡ್ತಾನೆ. ಅವಳೇ ರೋಸ್. ಅವಳನ್ನ ನೋಡಿದ ತಕ್ಷಣ ಇವನಿಗೆ ಅವಳ ಮೇಲೆ ಕ್ರಶ್ ಆಗ್ಬಿಡುತ್ತೆ. ಸೊ ಅವಳನ್ನ ಲವ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಫ್ರೆಡ್ಡಿ ಬಗ್ಗೆ ಅಲ್ಲಿರೋ ಸಿಸ್ಟರ್ಸ್ಗೆಲ್ಲ ಚೆನ್ನಾಗಿ ಗೊತ್ತಿದೆ. ರೋಸ್ಗೆ ಅಪ್ಪ ಅಮ್ಮ ಇಲ್ಲ. ತುಂಬಾ ವರ್ಷ ಕೊಚ್ಚಿನ್ ನಲ್ಲಿ ಸ್ಟಡಿ ಮಾಡಿ ಈಗ ಈ ಏರಿಯಾದಲ್ಲಿ ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾಳೆ ಅಂತ ಈ ಸಿಸ್ಟರ್ ಫ್ರೆಡ್ಡಿಗೆ ಹೇಳ್ತಾರೆ. ಡೈಲಿ ರೋಸ್ ಹಿಂದೆ ಸುತ್ತಾಡೋದಕ್ಕೆ ಶುರು ಮಾಡ್ತಾನೆ. ರೋಸ್ಗೆ ಈ ಊರಿನಲ್ಲಿ ಹೋಮ್ ಸ್ಟೇ ಮಾಡ್ಬೇಕು ಅನ್ನೋ ಆಸೆ ಇದೆ. ಅದಕ್ಕೆ ಸಮುದ್ರ ತೀರದಲ್ಲಿ ಒಂದು ಲ್ಯಾಂಡ್ ಖರೀದಿ ಮಾಡಿ ಬಿಸ್ನೆಸ್ ಶುರು ಮಾಡ್ತಾಳೆ. ಆದ್ರೆ ಅದು ಇಷ್ಟ ಆಗದೆ ಇರೋ ಕೆಲವು ದುಷ್ಟ ಶಕ್ತಿಗಳು ರೋಸ್ಗೆ ಪದೇ ಪದೇ ತೊಂದರೆ ಕೊಡ್ತಾ ಇರ್ತಾರೆ. ಆದ್ರೆ ರೋಸ್ ಇವರ ಬೆದರಿಕೆಗಳಿಗೆ ಹೆದರೋದಿಲ್ಲ. ಫ್ರೆಡ್ಡಿ ಯಾವಾಗ್ಲೂ ಆ ಹೋಮ್ ಸ್ಟೇ ಹತ್ರನೇ ಬರ್ತಾ ಇರ್ತಾನೆ. ಇದನ್ನ ಅಬ್ಸರ್ವ್ ಮಾಡ್ತಿದ್ದ ರೋಸ್, ನಾನು ಆರ್ಫನೇಜ್ ನಲ್ಲಿ ಓದಿ ತುಂಬಾ ಕಷ್ಟಪಟ್ಟು ಈಗ ಈ ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನನ್ಗೆ ಲವ್ ಅಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ, ನನ್ಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ. ಇದರಿಂದ ಬೇಜಾರಾಗಿದ್ದ ಫ್ರೆಡ್ಡಿ ಮನೆಗೆ ಬಂದಾಗ ಫ್ರೆಡ್ಡಿ ಅವ್ರ ತಂದೆ ಇನ್ನೊಂದು ಶ್ರೀಮಂತ ಫ್ಯಾಮಿಲಿ ಹುಡುಗಿನ ಕರೆಸಿದ್ದಾರೆ ಫ್ರೆಡ್ಡಿಗೆ ಮದ್ವೆ ಮಾಡಿಸೋದಕ್ಕೆ ಅಂತ. ಅವರೇ ಮಾರ್ಗರೆಟ್. ಆದ್ರೆ ಫ್ರೆಡ್ಡಿಗೆ ಈ ಮದ್ವೆ ಇಷ್ಟ ಇಲ್ಲ. ಅವ್ರಿಗೆ ಏನು ಹೇಳ್ದೆ ಸ್ವಲ್ಪ ಕೆಲ್ಸ ಇದೆ ಅಂತ ಹೇಳಿ ಅದೇ ದಿನ ರಾತ್ರಿ ಇನ್ನೊಂದ್ಸಲ ರೋಸ್ ಹತ್ರ ಕೇಳೋಣ ಅಂತ ರೋಸ್ ಸ್ಟೇ ಆಗಿದ್ದ ಪ್ಲೇಸ್ಗೆ ಬರ್ತಾನೆ. ಹೀಗೆ ಹೋದಾಗ ಅಲ್ಲಿದ್ದ ಸಿಸ್ಟರ್ಸ್ ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ತಾನೆ. ಸಿಸ್ಟರ್ಸ್ ಬೈತಾ ಇದ್ದಾರೆ, ನಿನ್ನ ಒಳ್ಳೆ ಹುಡುಗ ಅನ್ಕೊಂಡಿದ್ವಿ, ಆದ್ರೆ ಈ ಸಮಯದಲ್ಲಿ ಬಂದಿದ್ಯಲ್ಲ ಅಂತ. ಅಷ್ಟರಲ್ಲಿ ರೋಸ್ ಅಲ್ಲಿಗೆ ಬರ್ತಾಳೆ. ಅವರು ನನ್ನ ಮೀಟ್ ಆಗೋದಕ್ಕೆ ಬಂದಿದ್ದಾರೆ, ನಾವಿಬ್ರು ಲವ್ ಮಾಡ್ತಾ ಇದ್ದೀವಿ ಅಂತ. ಸೊ ಹಾಗಾದ್ರೆ ನೀನು ಕೂಡ ಅವನ್ ಜೊತೆ ಹೋಗು, ಈ ಜಾಗದಲ್ಲಿ ಇರೋ ಯೋಗ್ಯತೆ ನಿನ್ಗೆ ಇಲ್ಲ ಅಂತ ಸಿಸ್ಟರ್ಸ್ ಹೇಳಿದ್ರಿಂದ ರೋಸ್ ಫ್ರೆಡ್ಡಿ ಜೊತೆ ಅದೇ ಹೋಮ್ ಸ್ಟೇ ನಲ್ಲೇ ವಾಸ ಮಾಡ್ತಾರೆ. ಫ್ರೆಡ್ಡಿ ತಂದೆಗೆ ವಿಷಯ ಗೊತ್ತಾಗಿದ್ರಿಂದ ಮನೆ ಬಿಟ್ಟು ಹೋಗು ಅಂತ ಬೈತಾರೆ. ಯಾಕಂದ್ರೆ ಅವರು ಶ್ರೀಮಂತ ಹುಡುಗಿ ಆಗಿರೋ ಮಾರ್ಗರೆಟ್ ಜೊತೆ ಮದ್ವೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ರು. ಸೊ ಈಗ ಇಬ್ರು ಹೋಮ್ ಸ್ಟೇ ನಲ್ಲೇ ಇರ್ತಾರೆ. ಹೀಗಿರುವಾಗ ಅದೇ ಹೋಮ್ ಸ್ಟೇಗೆ ಫಾದರ್ ಬರ್ತಾರೆ. ಈ ಊರಿನಲ್ಲಿ ಇವರಿಬ್ಬರ ಲವ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರೋದು ಇವರೊಬ್ರೆ. ಈ ಫಾದರ್ ಬಂದು ಹೋದ್ಮೇಲೆ ತುಂಬಾ ಜನ ಟೂರಿಸ್ಟ್ಗಳು ಇವರ ಹೋಮ್ ಸ್ಟೇಗೆ ಬರ್ತಾರೆ. ನಿಧಾನವಾಗಿ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ಹೀಗಿರುವಾಗ ಅದೇ ಊರಿನಲ್ಲಿ ಹೋಟೆಲ್ ನಡೆಸ್ತಾ ಇದ್ದ ವ್ಯಕ್ತಿ ಗೌರ್ಮೆಂಟ್ಗೆ ದುಡ್ಡು ಕೊಟ್ಟು ರೋಸ್ ನಡೆಸ್ತಾ ಇದ್ದ ಹೋಮ್ ಸ್ಟೇಗೆ ಕೊಟ್ಟಿರುವ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾನೆ. ಯಾಕಂದ್ರೆ ಆ ಹೋಮ್ ಸ್ಟೇ ಇಂದ ಇವನ ಬಿಸ್ನೆಸ್ಗೆ ಎಫೆಕ್ಟ್ ಆಗ್ತಾ ಇರುತ್ತೆ. ಆದ್ರೆ ಇವಳು ಬಿಡೋದಿಲ್ಲ, ನಾನು ಹೋರಾಟ ಮಾಡಿ ಮತ್ತೆ ಲೈಸೆನ್ಸ್ ತಗೊಳ್ತೀನಿ ಅಂತ. ಫ್ರೆಡ್ಡಿ ಕೂಡ ಅವಳಿಗೆ ಸಪೋರ್ಟ್ ಮಾಡ್ತಾನೆ. ಒಂದು ದಿನ ಫ್ರೆಡ್ಡಿ ಅವನ ಸ್ಟಡೀಸ್ಗೆ ಬೇಕಾಗಿದ್ದ ಬುಕ್ ತರೋದಕ್ಕೆ ಹೋದಾಗ ಆ ಬುಕ್ ತೆಗಿಯೋದಕ್ಕೆ ದುಡ್ಡಿಲ್ಲ. ಅಷ್ಟರಲ್ಲಿ ಅವ್ರ ತಂದೆ ಬಂದು ಅಡ್ವೈಸ್ ಮಾಡ್ತಾರೆ, ನೀನೊಬ್ಬ PhD ಸ್ಟೂಡೆಂಟ್, ನಿನ್ನ ಆಂಬಿಷನ್ ಇರೋದೇ US ಗೆ ಹೋಗಿ ಸ್ಟಡಿ ಮಾಡೋದಲ್ವಾ, ಸ್ವಲ್ಪ ಥಿಂಕ್ ಮಾಡು ಅಂತ ಹೇಳಿ ಆ ಬುಕ್ ಕೊಟ್ಟು ಹೋಗ್ತಾರೆ. ಸೊ ಇವನ್ ತಂದೆ ಬ್ರೈನ್ ವಾಶ್ ಮಾಡಿದ್ರಿಂದ ಫ್ರೆಡ್ಡಿ US ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದಾನೆ. ಆದ್ರೆ ದುಡ್ಡಿಲ್ಲ. ಸೊ ಇವನು PhD ಮಾಡ್ಬೇಕು ಅನ್ಕೊಂಡಿದ್ದಾನೆ ಅನ್ನೋದು ಅವಳಿಗೆ ಕೂಡ ಗೊತ್ತಾಗುತ್ತೆ. ಫ್ರೆಡ್ಡಿ ಡಿಸೈಡ್ ಮಾಡ್ತಾನೆ, ನಾನು ಸಿಟಿಗೆ ಹೋಗಿ ಸ್ಟಡಿ ಮಾಡ್ಬೇಕು ಅಂತ. ಈ ವಿಷಯನ ರೋಸ್ಗೆ ಹೇಳಿ ಸಿಟಿಗೆ ಹೋಗ್ತಾನೆ. ಅಲ್ಲೋಗಿ ಸ್ಟಡಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ರೋಸ್ ಡೈಲಿ ಇವನಿಗೆ ಲೆಟರ್ ಬರೆದು ಕಳಿಸ್ತಾ ಇರ್ತಾಳೆ. ಈ ಲೆಟರ್ ಗಳನ್ನ ಇವನು ರಿಸೀವ್ ಮಾಡಿದ್ರೂನು ಇವನು ರಿಟರ್ನ್ ಲೆಟರ್ ಬರೆಯೋದೇ ಇಲ್ಲ. ಹೀಗಿರುವಾಗ ಒಂದು ದಿನ ಫ್ರೆಡ್ಡಿ ಅವ್ರ ತಂದೆ ಮಾರ್ಗರೆಟ್ ನ ಕರ್ಕೊಂಡು ಫ್ರೆಡ್ಡಿ ಇದ್ದ ಮನೆ ಹತ್ರ ಬರ್ತಾರೆ. ಅವ್ರ ಉದ್ದೇಶ ಇರೋದೇನಂದ್ರೆ ಮಾರ್ಗರೆಟ್ ಜೊತೆ ಮದ್ವೆ ಮಾಡ್ಸಿದ್ರೆ ಫ್ರೆಡ್ಡಿ ಸೆಟ್ಲ್ ಆಗ್ತಾನೆ ಅಂತ. ಇವಳು ಇಲ್ಲೇ ಸ್ಟಡಿ ಮಾಡ್ತಿದ್ದಾಳೆ ಅಂತ ಹೇಳ್ತಾರೆ. ಇದಾದ್ಮೇಲೆ ಇವರಿಬ್ರು ಪದೇ ಪದೇ ಮೀಟ್ ಆಗ್ತಾರೆ. ಫ್ರೆಡ್ಡಿ ರಿಚ್ ಆಗಿನೇ ಬೆಳೆದಿರೋದ್ರಿಂದ ನಿಧಾನವಾಗಿ ಮಾರ್ಗರೆಟ್ ನ ಇಷ್ಟಪಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಈ ಕಡೆ ರೋಸ್ ಫ್ರೆಡ್ಡಿಗೋಸ್ಕರ ವೇಟ್ ಮಾಡ್ತಾ ಡೈಲಿ ಲೆಟರ್ ಗಳನ್ನ ಬರೆದು ಕಳಿಸ್ತಾನೆ ಇದ್ದಾಳೆ. ಕ್ಯಾನ್ಸಲ್ ಆಗಿದ್ದ ಲೈಸೆನ್ಸ್ ಮತ್ತೆ ಸಿಗುತ್ತೆ. ಸೊ ಕಸ್ಟಮರ್ಸ್ ಬರೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ರೋಸ್ ಹ್ಯಾಪಿಯಾಗಿ ಇಲ್ಲ, ಯಾಕಂದ್ರೆ ಫ್ರೆಡ್ಡಿ ಇಲ್ದೇ ಇರೋದ್ರಿಂದ. ಹೀಗಿರುವಾಗ ಒಂದು ಕಾಯಿಲೆ ಹರಡಿ ತುಂಬಾ ಜನ ಸಾಯ್ತಾ ಇದ್ದಾರೆ. ಆಮೇಲೆ ಅದು ಕಾಲರ ಅನ್ನೋದು ಕನ್ಫರ್ಮ್ ಆಗಿದೆ. ಆಗಿನ ಕಾಲದಲ್ಲಿ ಈ ಕಾಯಿಲೆಗೆ ಮೆಡಿಸಿನ್ ಇಲ್ಲ. ಈ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಮಾರ್ಗರೆಟ್ ಅವರ ತಂದೆ. ಇವರು ಕೊಡ್ತಿರೋ ಮೆಡಿಸಿನ್ ವರ್ಕ್ ಆಗ್ತಾ ಇಲ್ಲ. ಜನ ಸಾಯ್ತಾನೆ ಇದ್ದಾರೆ. ಸ್ಮಶಾನದಲ್ಲಿ ಹೂತು ಹಾಕೋದಕ್ಕೆ ಜಾಗನೇ ಇಲ್ಲ. ಹೀಗಿರುವಾಗ ಫಾದರ್ ಫ್ರಾನ್ಸಿಸ್ ಹೇಳಿದ್ದಾರೆ, ಸಮುದ್ರ ತೀರದ ಹೂತು ಹಾಕಿ ಅಂತ. ಈ ಬ್ಲಾಕ್ ಡ್ರೆಸ್ ಹಾಕೊಂಡಿರೋ ವ್ಯಕ್ತಿನೇ ಫಾದರ್ ಫ್ರಾನ್ಸಿಸ್. ಫಾದರ್ ಏನ್ ಹೇಳಿದ್ದಾರೆ ಅಂದ್ರೆ, ಈ ಕಾಯಿಲೆ ಬೇರೆ ದೇಶಗಳಲ್ಲೂ ಹರಡಿದೆ. ಈ ಕಾಯಿಲೆಯಲ್ಲಿ ಒಂದು ಸಮಸ್ಯೆ ಇದೆ, ಪೇಷಂಟ್ ಸತ್ತೋದ್ರ ಇಲ್ವಾ ಅನ್ನೋದನ್ನ ಕಂಡು ಹಿಡಿಯೋದು ಕಷ್ಟ. ಸೊ ಅದರಿಂದ ಕೆಲವು ಡಾಕ್ಟರ್ಸ್ ಪಲ್ಸ್ ಚೆಕ್ ಮಾಡಿದಾಗ ಪಲ್ಸ್ ಇರೋದಿಲ್ಲ. ಹಾಗಾದ್ರೆ ಸತ್ತೋಗಿದ್ದಾರೆ ಅನ್ಕೊಂಡು ಎಷ್ಟೋ ಜನರನ್ನ ಜೀವಂತ ಸಮಾಧಿ ಮಾಡಿದ್ದಾರೆ. ಈ ಸಮಯದಲ್ಲಿ ರೋಮ್ ನಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಹೂತು ಹಾಕುವಾಗ್ಲೇ ಕೈಗೆ ಹಗ್ಗ ಕಟ್ಟಿ ಹೂತಾಕಿರ್ತಾರೆ. ಹಗ್ಗ ಶವಪೆಟ್ಟಿಗೆ ಹೊರಗಡೆ ಇರುವ ಬೆಲ್ಗೆ ಕನೆಕ್ಟ್ ಆಗಿರುತ್ತೆ.
ಇನ್ ಕೇಸ್ ಅವರು ಹೂತು ಹಾಕಿದ ನಂತರ ಅವ್ರಿಗೆ ಕಾನ್ಶಿಯಸ್ ಬಂದ್ರೆ ಕೈ ಶೇಕ್ ಮಾಡಿದಾಗ ಹೊರಗಡೆ ಇರುವ ಬೆಲ್ ಶಬ್ದ ಬರುತ್ತೆ. ಈ ಸಿಗ್ನಲ್ ಮೂಲಕ ಅವರು ಜೀವಂತವಾಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಅದೇ ಐಡಿಯಾನ ಇಲ್ಲಿ ಕೂಡ ಫಾಲೋ ಮಾಡ್ತಾರೆ. ಈ ವಿಷಯ ರೋಸ್ಗೆ ಕೂಡ ಗೊತ್ತಾಗುತ್ತೆ, ಯಾಕಂದ್ರೆ ಇವರ ಹೋಮ್ ಸ್ಟೇ ಇರುವ ಜಾಗದಲ್ಲೇ ಶವಗಳನ್ನ ಹೂತು ಹಾಕ್ತಾ ಇದ್ದಾರೆ. ಹೀಗೆ ನಮ್ಮ ಜಾಗದಲ್ಲಿ ತುಂಬಾ ಶವಗಳನ್ನ ಹೂತು ಹಾಕ್ತಿದ್ದಾರೆ ಅಂತ ರೋಸ್ ಫ್ರೆಡ್ಡಿಗೆ ತುಂಬಾ ಲೆಟರ್ ಗಳನ್ನ ಬರೀತಾಳೆ. ಕಾಯಿಲೆ ಸ್ಪ್ರೆಡ್ ಆಗ್ತಿರೋದ್ರಿಂದ ನೀನು ಇಲ್ಲಿಗೆ ಬರ್ಬೇಡ, ಪಕ್ಕದಲ್ಲಿರುವ ಊರಿಗೆ ಬಂದು ನನ್ಗೆ ಕಾಲ್ ಮಾಡು, ನಾನು ನಿನ್ನ ಮೀಟ್ ಆಗ್ತೀನಿ ಅಂತ. ಆದ್ರೆ ಫ್ರೆಡ್ಡಿ ರೋಸ್ ಕಳಿಸಿದ ಲೆಟರ್ ಗಳನ್ನ ಓದೋದನ್ನೇ ಸ್ಟಾಪ್ ಮಾಡಿದ್ದಾನೆ. ಹೀಗಿರುವಾಗ ರೋಸ್ಗೆ ಕೂಡ ಈ ಕಾಯಿಲೆ ಬಂದ್ಬಿಡುತ್ತೆ. ಸುಸ್ತಾಗಿ ಹೋಮ್ ಸ್ಟೇ ಇಂದ ಹೊರಗಡೆ ಬರ್ತಾಳೆ. ಆಗ ಒಂದು ಪಕ್ಷಿ ಸತ್ತೋಗಿದೆ. ಸೊ ಇವಳಿಗೆ ಕನ್ಫರ್ಮ್ ಆಗುತ್ತೆ ನನ್ಗೂ ಕೂಡ ಕಾಲರ ಬಂದಿದೆ ಅಂತ. ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿ ತುಂಬಾ ಸೀರಿಯಸ್ ಕಂಡೀಷನ್ ನಲ್ಲಿ ಇದ್ದಾಳೆ. ಈ ವಿಷಯ ಫ್ರೆಡ್ಡಿಗೆ ಗೊತ್ತಾಗಿದ್ರಿಂದ ಹಾಸ್ಪಿಟಲ್ಗೆ ಬರ್ತಾನೆ. ರೋಸ್ ಮಾತುಕತೆ ಇಲ್ದೆ ಅನ್ಕಾನ್ಶಿಯಸ್ ಆಗಿದ್ದಾಳೆ. ಮಾರ್ಗರೆಟ್ ಅವರ ತಂದೆ ಸಾರಿ ನಮ್ಮಿಂದ ಸೇವ್ ಮಾಡೋದಕ್ಕೆ ಆಗಿಲ್ಲ ಅಂತ. ಫ್ರೆಡ್ಡಿಗೆ ತುಂಬಾ ಹರ್ಟ್ ಆಗುತ್ತೆ. ಇವಳು ಬರ್ದಿದ್ದ ಲೆಟರ್ಗೆ ರಿಪ್ಲೈ ಮಾಡಿಲ್ಲ ಅನ್ನೋ ಗಿಲ್ಟ್ ಫೀಲ್ ಇವನ್ನ ಕಾಡ್ತಾ ಇದೆ. ಅಳ್ತಾ ಅಲ್ಲಿಂದ ಹೋಗುವಾಗ ನಮ್ಗೆ ತೋರಿಸ್ತಾರೆ ರೋಸ್ ಕಣ್ಣಿನಿಂದ ನೀರ್ ಸುರಿತಾ ಇದೆ. ಇದನ್ನ ನೋಟಿಸ್ ಮಾಡಿದ್ದ ನರ್ಸ್ಗೆ ಗೊತ್ತಾಗುತ್ತೆ ರೋಸ್ ಜೀವಂತವಾಗಿನೇ ಇದ್ದಾಳೆ ಅಂತ. ಈ ವಿಷಯ ಫ್ರೆಡ್ಡಿ ತಂದೆ ಹಾಗೂ ಡಾಕ್ಟರ್ಗೆ ಕೂಡ ಗೊತ್ತಿದೆ. ನೋಡಿ ಈಗಷ್ಟೇ ಫ್ರೆಡ್ಡಿ ಅವಳು ಸತ್ತೋಗಿದ್ದಾಳೆ ಅಂತ ಅನ್ಕೊಂಡಿದ್ದಾನೆ. ಆದ್ರೆ ರೋಸ್ ಬದುಕಿರೋ ವಿಷಯ ಗೊತ್ತಾದ್ರೆ ಅವನು ಖಂಡಿತ ನಿಮ್ಮ ಮಗಳು ಮಾರ್ಗರೆಟ್ ನ ಮದುವೆ ಆಗಲ್ಲ ಅಂತ. ಅದಕ್ಕೆ ಈ ಡಾಕ್ಟರ್ ಅವಳಿಗೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಅವಳು ಸತ್ತೋಗ್ತಾಳೆ, ನೀವೇನು ಚಿಂತೆ ಮಾಡಬೇಡಿ ಅಂತ. ಅಷ್ಟರಲ್ಲಿ ಸ್ಪಾಟ್ಗೆ ಬಂದ ಫ್ರೆಡ್ಡಿ ನರ್ಸ್ ಹೇಳಿದ್ರು ರೋಸ್ ಜೀವಂತವಾಗಿ ಇದ್ದಾಳಂತೆ, ಅವಳನ್ನ ಮೆಡಿಕಲ್ ಕಾಲೇಜ್ಗೆ ಕರ್ಕೊಂಡು ಹೋಗೋಣ ಅಂತ. ಆಗ ಡಾಕ್ಟರ್ ಈ ಕಾಯಿಲೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿದೆ, ಎಲ್ಲೂ ಫೆಸಿಲಿಟಿ ಸಿಗ್ತಾನೆ ಇಲ್ಲ, ರೋಸ್ ನ ಸೇವ್ ಮಾಡೋದಕ್ಕಾಗಲ್ಲ ಅಂತ ಸುಳ್ಳು ಹೇಳ್ತಾರೆ. ಅಷ್ಟರಲ್ಲಿ ರೋಸ್ ಸತ್ತೋಗ್ತಾಳೆ. ಫ್ರೆಡ್ಡಿ ಫುಲ್ ಅಪ್ಸೆಟ್ ಆಗಿದ್ದಾನೆ. ಅವಳ ಬಾಡಿನ ಸಮುದ್ರ ತೀರದಲ್ಲಿ ಹೂತು ಹಾಕೋದಕ್ಕೆ ಒಪ್ಕೊಳ್ತಾ ಇಲ್ಲ, ಯಾಕಂದ್ರೆ ಅವಳು ಬೇರೆ ಕ್ಯಾಸ್ಟ್ ಅಂತ. ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿದ್ದ ಫಾದರ್ಗೆ ತುಂಬಾ ಹರ್ಟ್ ಆಗುತ್ತೆ. ಸರಿ ಅವಳನ್ನ ಅವಳ ಹೋಮ್ ಸ್ಟೇ ಹತ್ರನೇ ಹೂತು ಹಾಕೋಣ ಅಂತ ಹೇಳಿ ಅಲ್ಲೇ ಹೂತು ಹಾಕ್ತಾರೆ. ಆಸ್ ಯೂಶುವಲ್ ಹೂತು ಹಾಕುವಾಗ ಕೈಗೆ ಹಗ್ಗ ಕಟ್ಟಿ ಪೆಟ್ಟಿಗೆ ಹೊರಗಡೆ ಬೆಲ್ ಸಿಕ್ಸಿದ್ದಾರೆ. ಈಗ್ಲೇ ಒಂದು ಟ್ವಿಸ್ಟ್. ಆ ದಿನ ರಾತ್ರಿ ತುಂಬಾ ಮಳೆ ಸುರಿದಿದ್ರಿಂದ ನೀರು ಶವ ಪೆಟ್ಟಿಗೆ ಒಳಗಡೆ ಹೋಗುತ್ತೆ. ಅಷ್ಟರಲ್ಲಿ ರೋಸ್ಗೆ ಜೀವ ಬಂದಿದೆ. ಅಂದ್ರೆ ರೋಸ್ ಇನ್ನು ಜೀವಂತವಾಗಿನೇ ಇದ್ದಾಳೆ. ಫ್ರೆಡ್ಡಿ ಜೊತೆ ಮತ್ತೆ ಒಂದಾಗ್ಬೇಕು ಅನ್ನೋ ನಂಬಿಕೆ ಅವಳನ್ನ ಜೀವಂತವಾಗಿ ಇರೋ ಹಾಗೆ ಮಾಡಿದೆ. ಕೈ ಶೇಕ್ ಮಾಡಿದ್ರಿಂದ ಬೆಲ್ ಶಬ್ದ ಕೇಳ್ತಾ ಇದೆ. ಇದನ್ನ ವಾಚ್ಮ್ಯಾನ್ ಕೂಡ ನೋಡ್ತಾನೆ. ಆದ್ರೆ ಗಾಳಿ ಮಳೆ ಸುರಿತಾ ಇರೋದ್ರಿಂದ ಈ ಗಾಳಿ ರಭಸಕ್ಕೆ ಬೆಲ್ ಶಬ್ದ ಬಂದಿರಬಹುದು ಅಂತ ಅನ್ಕೊಂಡು ಸುಮ್ನಾಗ್ತಾನೆ. ಈ ಕಡೆ ಮಾರ್ಗರೆಟ್ ಫ್ರೆಡ್ಡಿಗೆ ಬ್ರೈನ್ ವಾಶ್ ಮಾಡ್ತಾ ಇದ್ದಾಳೆ. ಈ ಕಡೆ ರೋಸ್ ಹೋರಾಟ ಮಾಡಿ ಸತ್ತೋಗ್ತಾಳೆ. ಬೆಲ್ ಶಬ್ದ ಕೇಳಿರೋ ವಿಷಯ ವಾಚ್ಮ್ಯಾನ್ ಫಾದರ್ ಫ್ರಾನ್ಸಿಸ್ಗೆ ಹೇಳಿದಾಗ ಅವರು ಶವ ಪೆಟ್ಟಿಗೆ ಓಪನ್ ಮಾಡಿ ನೋಡ್ತಾರೆ. ಆ ಪೆಟ್ಟಿಗೆಯಲ್ಲಿ ನೈಲಿಂದ ಸ್ಕ್ರಾಚ್ ಮಾಡಿರೋ ಮಾರ್ಕ್ಸ್ ಇದೆ. ಸೊ ಹಾಗಾದ್ರೆ ಅವಳಿಗೆ ಜೀವ ಬಂದಿತ್ತು, ಹಾಗಾದ್ರೆ ಇವಳನ್ನ ಬೇಕು ಅಂತಾನೆ ಸಾಯಿಸಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಈಗ ಕತೆ ಪ್ರೆಸೆಂಟ್ ಗೆ ಬರುತ್ತೆ. ಫಾದರ್ ಹೇಳ್ತಾರೆ ಫ್ರೆಡ್ಡಿ ಮಾರ್ಗರೆಟ್ ನ ಮದುವೆ ಆಗಿದ್ದಾನೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಅವನು ಅವಳನ್ನ ಮದುವೆ ಆಗಿಲ್ಲ ಅಂತ ಹೇಳಿ ಫ್ರೆಡ್ಡಿ ಮನೆ ಅಡ್ರೆಸ್ ಕೊಡ್ತಾರೆ. ಆ ಅಡ್ರೆಸ್ ಗೆ ಹೋಗಿ ಫ್ರೆಡ್ಡಿ ಬಗ್ಗೆ ಕೇಳಿದಾಗ ಅವ್ರ ತಂದೆ ಸತ್ತಾಗ ಫ್ರೆಡ್ಡಿ ಒಂದ್ಸಲ ಬಂದಿದ್ದ, ಆಮೇಲೆ ಎಲ್ಲಿಗೆ ಹೋದ ಅಂತ ಗೊತ್ತಿಲ್ಲ. ಸರಿ ನೀವು ಯಾರು ಅಂತ ಫ್ರೆಡ್ಡಿ ತಾಯಿ ಕೇಳಿದಾಗ ಇವರು ನಡೆದ ಎಲ್ಲ ವಿಷಯ ಹೇಳಿ ಲೆಟರ್ ಕೊಡ್ತಾರೆ. ಇನ್ ಕೇಸ್ ಫ್ರೆಡ್ಡಿ ಬಂದ್ರೆ ಈ ವಿಷಯ ಹೇಳಿ ಅಂತ. ಕಟ್ ಮಾಡಿದ್ರೆ ಜಾನ್ ಮನೆಗೆ ಬರ್ತಾರೆ. ಇವರು ಬಂದ ತಕ್ಷಣ ಇಷ್ಟೊತ್ತು ನಾರ್ಮಲ್ ಆಗಿದ್ದ ಮರಿಯಾ ಒಂದು ಪೆನ್ ತಗೊಂಡು ಫ್ರೆಡ್ಡಿ ಎಲ್ಲಿ ಅಂತ ಕಿರ್ಚ್ತಾ ಇದ್ದಾಳೆ. ಅಂದ್ರೆ ಇವಳ ಮೇಲೆ ರೋಸ್ ನ ಆತ್ಮ ಸೇರ್ಕೊಂಡಿದೆ. ಇವ್ರಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದರಿಂದ ಫ್ರಸ್ಟ್ರೇಟ್ ಆಗಿದ್ದ ಜಾನ್ ಫ್ರೆಡ್ಡಿ ಬರಲ್ಲ, ಅವನು ಬೇರೆ ಹುಡುಗಿನ ಮದುವೆ ಆಗಿದ್ದಾನೆ ಅಂತ. ಇದರಿಂದ ಟ್ರಿಗರ್ ಆದ ಮರಿಯಾ ದೇಹದಲ್ಲಿದ್ದ ಆತ್ಮ ಇವರಿಬ್ಬರ ಮೇಲೆ ಅಟ್ಯಾಕ್ ಮಾಡುತ್ತೆ. ಈ ಕಡೆ ಹುಷಾರಿಲ್ದೇ ಇರೋ ಇವ್ರ ಮಗ ಇವರೆಲ್ಲ ನನ್ನ ಅವ್ರ ಜೊತೆ ಕರ್ಕೊಂಡು ಹೋಗ್ತಾರಂತೆ ಅಂತ ಹೇಳ್ತಾ ಇದ್ದಾನೆ. ಅಷ್ಟರಲ್ಲಿ ನೆಲದ ಅಡಿಯಿಂದ ಒಂದು ಕೈ ಜಾನ್ ಮಗನ ಕೈ ಹಿಡಿದು ಎಳಿಯೋದಕ್ಕೆ ಟ್ರೈ ಮಾಡ್ತಾ ಇದೆ. ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಶಬ್ದ ಕೇಳಿಸುತ್ತೆ. ಅದಕ್ಕೆ ಇವಳು ಅವ್ರಿಗೆ ಏನು ಮಾಡದೆ ಸುಮ್ನಾಗ್ತಾಳೆ. ಡೋರ್ ಓಪನ್ ಮಾಡಿ ನೋಡಿದ್ರೆ ಬಂದಿರೋದು ಫ್ರೆಡ್ಡಿ. ಅವನ್ನ ನೋಡಿ ಫ್ರೆಡ್ಡಿ ಬಂದ್ಬಿಟ್ಯಾ, ನೀನ್ ಬರ್ತೀಯ ಅಂತ ನನ್ಗೆ ಗೊತ್ತಿತ್ತು. ಇವರೆಲ್ಲ ನೀನು ಬೇರೆ ಹುಡುಗಿ ಜೊತೆ ಮದ್ವೆ ಆಗ್ಬಿಟ್ಟೆ ಅಂತ ಹೇಳಿದ್ರು, ಆದ್ರೆ ನಾನು ಇವರ ಮಾತನ್ನ ನಂಬಿಲ್ಲ. ನನ್ಗೆ ನಿನ್ ಬಗ್ಗೆ ಗೊತ್ತು ಅಂತ ರೋಸ್ ಅವರ ಆತ್ಮ ಹೇಳುತ್ತೆ. ಇದನ್ನ ಕೇಳಿ ಫ್ರೆಡ್ಡಿ ಮರಿಯ ಕೈ ಹಿಡ್ಕೊಂಡು ಸಾರಿ ನನ್ನಿಂದ ತಪ್ಪಾಗಿದೆ, ನಾನು ನಿನ್ಗೆ ಮೋಸ ಮಾಡ್ಬಿಟ್ಟೆ, ಬೇರೆ ಹುಡುಗಿ ಜೊತೆ ಕ್ಲೋಸ್ ಆಗಿದ್ದು ನಿಜ, ಆದ್ರೆ ಅವಳನ್ನ ಮದ್ವೆ ಆಗಿಲ್ಲ, ಇದೇ ಗಿಲ್ಟ್ ಫೀಲ್ ನಲ್ಲಿ ಸುಮ್ನೆ ಸುತ್ತಾಡ್ತಾ ಇದ್ದೀನಿ ಅಂತ. ಇದನ್ನ ಕೇಳಿದ ತಕ್ಷಣ ಮರಿಯ ಅನ್ಕಾನ್ಶಿಯಸ್ ಆಗ್ತಾಳೆ. ಕಾನ್ಶಿಯಸ್ ಬಂದಾಗ ಅವಳ ದೇಹದಲ್ಲಿದ್ದ ರೋಸ್ ನ ಆತ್ಮ ಇರೋದಿಲ್ಲ. ಕಟ್ ಮಾಡಿದ್ರೆ ಜಾನ್ ಆ ಮನೆ ಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ. ಹೀಗೆ ಡಿಸ್ಕಸ್ ಮಾಡ್ತಾ ಜಾನ್ ಅವರ ಫ್ರೆಂಡ್ ಕೇಳ್ತಾನೆ ಈ ವಿಷಯ ಗೊತ್ತಾಗಿದ್ರಿಂದ ರೋಸ್ ಫ್ರೆಡ್ಡಿಗೆ ಯಾವ ಶಿಕ್ಷೆ ಕೊಡ್ಬೋದು ಅಂತ. ಜಾನ್ ಥಿಂಕ್ ಮಾಡ್ತಾ ಇರುವಾಗ ಕಟ್ ಮಾಡಿ
ಫ್ರೆಡ್ಡಿನ ತೋರಿಸ್ತಾರೆ. ಈ ಊರಿನಲ್ಲಿರುವ ಪೋಸ್ಟ್ ಮ್ಯಾನ್ ಹತ್ರ ಪ್ರತಿದಿನ ನನಗೆ ಲೆಟರ್ಸ್ ಬಂದಿದ್ಯಾ ಅಂತ ಕೇಳ್ತಾ ಇದ್ದಾನೆ. ಅದೇ ಮನೆಯಲ್ಲೇ ಫ್ರೆಡ್ಡಿ ಇದ್ದಾನೆ. ಪ್ರತಿ ಸಲ ರೋಸ್ ನನ್ ಜೊತೆ ಮಾತಾಡು, ನಾನ್ ಮಾಡಿರೋದು ದೊಡ್ಡ ತಪ್ಪೆ, ಅಂದ್ರೂನು ಕ್ಷಮಿಸಿ ನನ್ ಜೊತೆ ಮಾತಾಡು ಅಂತ ಫ್ಲೋರ್ ಮೇಲೆ ಬಿದ್ದು ಅಳ್ತಾ ಇದ್ದಾನೆ. ಹಾಗೇನೆ ಸೈಡ್ ಆಂಗಲ್ ನಲ್ಲಿ ತೋರಿಸ್ತಾರೆ, ರೋಸ್ ಅವರ ದೇಹ ಮಣ್ಣಿನ ಒಳಗಿನಿಂದ ಇವನು ಮಾತಾಡ್ತಿರೋದನ್ನ ಕೇಳಿಸ್ಕೊಂಡು ಅಳ್ತಾ ಇದೆ. ಇದರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.